ಕಾಡಂಚಿನಲ್ಲಿ 1 ಕಿಲೋಮೀಟ್ರ್ ಹತ್ತಿರದಲ್ಲಿರೋದ್ರಿಂದ ನಮ್ಮ ಜಮೀನು. ಇದರಲ್ಲಿ ನಾವು ಬೆಳೆಗಳು ಬಾಳೆ ಮತ್ತು ಕಬ್ಬು ಮತ್ತು ತರಕಾರಿ ಬೆಳೆಗಳನ್ನ ಬೆಳೆಯೋಕ್ಕಾಗಲ್ಲ. ನಾವು ಇಲ್ಲಿ ತನಕ ರೈತರದ್ದು ವಿಡಿಯೋ ಮಾಡ್ತಾ ಇದ್ವಿ, ಬೆಳೆಗಳ ವಿಡಿಯೋ ಮಾಡ್ತಾ ಇದ್ವಿ. ಸರಿ ಕಾಡು ಕೃಷಿ ಅಂತ ಬಂದು ಕಾಡಿನ ಪಕ್ಕದಲ್ಲಿ ಬರೀ ಕಾಡು ಮರಗಳನ್ನ ಬೆಳ್ಕೊಂಡು ಮಾಡ್ತಿರುವಂತ ಬಹುಶಃ ಮೊದಲನೇವ್ರು ನೀವು. ನನಗೆ ಉಳುಮೆ ಮಾಡೋದು ಇಷ್ಟ ಇರಲಿಲ್ಲ. ಹುಲ್ಲು ಬೆಳೆದಷ್ಟು ಒಳ್ಳೇದು ಭೂಮಿಗೆ. ಮಹಾಗಣಿ ಇದೆಯಲ್ಲ, ಅದು ನೆಕ್ಸ್ಟ್ ನಮ್ಮ ಫ್ಯೂಚರ್ಗೆ ಒಂದು 14 ವರ್ಷಕ್ಕೆ ಕಟಿಂಗ್ ಆಗುತ್ತೆ. ಟೀಕ್ ಮರಕ್ಕೆ ಮಾತ್ರ ಪರ್ಮಿಷನ್ ಬೇಕಾಗಿರೋದು. ಈ ನಮ್ಮ ಮಹಾಗಣಿ ಮತ್ತು ಕೈ ಬೇವಿಗೆಲ್ಲ ಪರ್ಮಿಷನ್ ಬೇಕಾಗಿಲ್ಲ. ಮರಗಳು ಬೆಳೆಸೋದು ಒಂದು ಖುಷಿ. ಬೌಂಡ್ರಿ ಎಲ್ಲ ಬ್ರಷ್ ಕಟ್ರ್ ಮಾಡ್ಕೊಂಡು ಅದನ್ನ ನಾವು ಪೈರಿಂಗ್ ಮಾಡ್ಕೊಂಡ್ಬಿಡ್ತೀವಿ, ಪೈರ್ ಲೈನು. ಆನೆಗಳು ಈ ಕಡೆ ಬರಲ್ಲ ಜಾಸ್ತಿ, ಎಲ್ಲೋ ಒಂದ್ಸರಿ ಆನೆಗಳು ಬರೋದು. ಇನ್ನು ಚಿರತೆ ಹುಲಿ ಅದು ಬರ್ತವೆ ಹೋಗ್ತವೆ, ಇಲ್ಲಿವರೆಗೆ ಯಾರಿಗೂ ತೊಂದರೆ ಆಗಿಲ್ಲ. ದುಡ್ಡು ಯಾವತ್ತೋ ಬರ್ತದೆ ಹೋಯ್ತದೆ. ಇದೊಂದು ಪ್ರಕೃತಿ ಒಂದು ಕೊಡುಗೆ ಕೊಡೋ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಗುಂಡ್ಲುಪೇಟೆ ಬಂಡೀಪುರ ಒಂದು ಏನು ಕಾಡು ಅಂತ ಏನು ಕರಿತೀವಿ, ಅದರಿಂದ ಸುಮಾರು ಒಂದು ಏರಿಯಲ್ ಡಿಸ್ಟೆನ್ಸ್ 1 ಕಿಲೋಮೀಟರ್ ದೂರದಲ್ಲಿ ನಾನು ಇವತ್ತು ನನಗೊಬ್ರು ತುಂಬ ಒಂದು ಅದ್ಭುತವಾದಂಥ ವ್ಯಕ್ತಿ ಅವ್ರ ಜೊತೆ ನಾನಿದ್ದೀನಿ. ನಾಗೇಶ್ ಅಂತ ಹೇಳ್ಬಿಟ್ಟು. ನಾಗೇಶ್ ಅವರೇ ನಮಸ್ತೆ. ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಗಾದೆ ಇದೆ. ಏನು ಅಂತ ಹೇಳಿದ್ರೆ, ಕಾಡಲ್ಲಿ ಮನೆ ಮಾಡಿ ವನ್ಯ ಮೃಗಗಳಿಗೆ ಹೆದರಿದ್ರೆ ಹೆಂಗಯ್ಯ ಅನ್ನಂಗೆ, ಕಾಡು ಮೃಗಗಳು ಅನ್ನೋದನ್ನ ಒಂದು ಹೆದರಿಕೆನ ಸೈಡಿಗಿಟ್ಟು, ಕಾಡು ಮೃಗಗಳು ಬಂದ್ಬಿಟ್ಟು ಇವ್ರ ತೋಟನ ಹಾಳು ಮಾಡುತ್ತೆ ಅಥವಾ ಗದ್ದೆನ ಹಾಳು ಮಾಡುತ್ತೆ ಅನ್ನೋದನ್ನ ಸೈಡಿಗಿಟ್ಟು ಒಂದು ಕಾಡು ಕೃಷಿ, ಮರಗಳನ್ನೆಲ್ಲ ಕಾಡು ಮರಗಳನ್ನ ಇಲ್ಲಿ ಬೆಳೆಸುವಂತ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವ್ರ ತೋಟದಲ್ಲಿ ಕಾಡು ಮರಗಳು ಜೊತೆಗೆ ಕೆಲವು ಹಣ್ಣಿನ ಮರಗಳನ್ನು ಕೂಡ ಇವ್ರು ಬೆಳೆಸ್ತಾ ಇದ್ದಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಕಾಡಿನಲ್ಲಿರುವಂತ ಮೃಗಗಳು ಅಕಸ್ಮಾತ್ ಇವರ ತೋಟಕ್ಕೆ ಬಂದರೂ ಕೂಡ ಇಲ್ಲೇ ತಿರ್ಗಾಡ್ಕೊಂಡು, ಇದು ಕಾಡು ಅನ್ನಂಗೆ ತಿರ್ಗಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಲಿ ಅನ್ನೋದೊಂದು ಉದ್ದೇಶ. ಪಕ್ಕದ ಇನ್ನೊಂದು ಜಮೀನಿಗೆ ಹೋಗ್ಬಿಟ್ಟು ಹಾಳು ಮಾಡುವಂತ ಉದ್ದೇಶ ಬೇಡ ಅನ್ನೋದೊಂದು ಮೇನ್ ಕನ್ಸರ್ನು ಇವ್ರದ್ದು. ಸೊ ನಾಗೇಶ್ ಅವರೇ, ನಿಮ್ ತೋಟದ ಪೂರ್ತಿ ಮಾಹಿತಿಯನ್ನ ನೀವು ನನಗೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಕೆಲವು ಈ ತೋಟಗಾರಿಕೆ ಬೆಳೆ ಕೃಷಿ ಇದ್ರ ಮಧ್ಯದಲ್ಲಿ ಒಂದು ಸಪ್ರೇಟ್ ಆಗಿ ನಿಲ್ಲುವಂತ ನೀವು ಒಂದು ಕೃಷಿ ಮಾಡ್ತಾ ಇದ್ದೀರಾ, ನೀವು ಕಾಡು ಕೃಷಿ. ಇದ್ರ ಬಗ್ಗೆ ಒಂದು ಸಣ್ಣದಾಗಿ ನೀವು ಮಾಹಿತಿ ಕೊಡ್ಬೇಕು ನಮಗೆ. ನಮ್ದು ತೋಟ ಬಂದು ಸೆಟ್ಟಳ್ಳಿ ಹತ್ರ ಇರೋದು, ಕುಂದಕೆರೆ ರೇಂಜು ಬಂಡಿ ಕಾಡಿಂದ 1 ಕಿಲೋಮೀಟ್ರಲ್ಲಿ. ಜೊತೆಲಿ ಇಲ್ಲಿ ನಂದು 4 ಎಕರೆ ಭೂಮಿ. 2 ಎಕರೆಯಲ್ಲಿ ಕಾಡು ಕೃಷಿ ಮಾಡಿದ್ದೀನಿ. 2 ಎಕರೆಯಲ್ಲಿ ಗೋಡಂಬಿ ಕ್ಯಾಶಿಯೋ ಹಾಕೊಂಡಿದ್ದೀನಿ. ಸೀತಾಫಲ, ಇದು NMK ಗೋಲ್ಡ್ ಅಂತ. ಇದ್ರಲ್ಲೂ ಮನೆಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಅದನ್ನು ಸೇಲ್ ಮಾಡ್ತೀವಿ. ನಿಂಬೆ, ಇದು ನೆಲ್ಲಿಕಾಯಿ, ಇದನ್ನು ಎಡಿವ್ಯಾಲ್ಯೂಷನ್ ಮಾಡ್ಕೊಂಡು ಮಾರೋಣ ಅಂತ ಇದು ಮಾಡ್ತಾಯಿದ್ದೀವಿ. ಈಗ ನಿಂಬೆ ಎಲ್ಲ ಇದು ಬಿಡ್ತಾಯಿದೆ ನೆಲ್ಲಿಕಾಯಿ. ಆಲ್ಮೋಸ್ಟು ಈಗ ಇದು 4-5 ಇಯರ್ಸು ಎಲ್ಲ ಪ್ಲ್ಯಾಂಟ್ಗಳು. ಕಾಡು ಕೃಷಿ ಏನಕ್ಕೆ ಮಾಡೋದು ಅಂತಂದರೆ, ಕಾಡಂಚಿನಲ್ಲಿ 1 ಕಿಲೋಮೀಟ್ರ್ ಹತ್ತಿರದಲ್ಲಿರೋದ್ರಿಂದ ನಮ್ಮ ಜಮೀನು. ಇದರಲ್ಲಿ ನಾವು ಬೆಳೆಗಳು ಬಾಳೆ ಮತ್ತು ಕಬ್ಬು ಮತ್ತು ತರಕಾರಿ ಬೆಳೆಗಳನ್ನ ಬೆಳೆಯೋಕ್ಕಾಗಲ್ಲ, ಪ್ರಾಣಿಗಳದ್ದು ತೊಂದರೆ ಅದರಿಂದ ನಾವು ಕಾಡು ಕೃಷಿ ಉತ್ತೇಜನ ಮಾಡ್ತಾಯಿದ್ದೀವಿ. ಅದ್ರ ಜೊತೆ ಕಾಡು ಕೃಷಿ ಮಾಡೋದ್ರಿಂದ ನಮ್ಮ ಜಮೀನಲ್ಲಿ ನೀರು ಚೆನ್ನಾಗಿ ಹಿಂಗುತ್ತೆ, ಜಾಸ್ತಿ ನೀರು ಕೇಳಲ್ಲ. ಮತ್ತು ಈ ನಮ್ಮ ಜಮೀನಿಂದ ಬೇರೆ ರೈತರುಗಳಿಗೂ ತೊಂದರೆ ಆಗಲ್ಲ. ಈ ಕಾಡು ಕೃಷಿ ಏನಿದೆಯಲ್ಲ, ಕಾಡು ಕೃಷಿಯಲ್ಲಿ ಈ ರೀತಿ ಹುಲ್ಲೆಲ್ಲ ಬೆಳ್ಕೊಂಡಿದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈ ಕಾಡು ಕೃಷಿಲಿ ಹುಲ್ಲು ಬೆಳೆದಷ್ಟು ಒಳ್ಳೇದು ಭೂಮಿಗೆ. ಉತ್ತೇಜನ ಮರಗಳಿಗೆ ಉತ್ತೇಜನ ಆಯ್ತದೆ. ಮತ್ತು ನಾವು ಬೇಕು ಅಂದಾಗ ಏನಾದ್ರು ಯಾವಾಗಲೂ ಇದು ಜಾಸ್ತಿ ಯಥೇಚ್ಛ ಬೆಳೆತು ಅಂದರೆ ಅದನ್ನು ನಾವು ಬ್ರಷ್ ಕಟ್ರ್ ಮಾಡಿ ಭೂಮಿಗೂ ಮಲ್ಚಿಂಗ್ ಮಾಡ್ತೀವಿ, ಗಿಡಕ್ಕೂ ಮಲ್ಚಿಂಗ್ ಮಾಡ್ತೀವಿ. ಆಗ ಗಿಡಗಳಿಗೂ ನೈಟ್ರೋಜನ್ ಫಿಕ್ಸಿಂಗ್ ಆಗುತ್ತೆ. ಜೊತೆಲಿ ನೈಟ್ರೋಜನ್ ಫಿಕ್ಸಿಂಗೋಸ್ಕರ ನಾವು ಸೆಣಬು ಇಂಥದ್ದೆಲ್ಲ ಇದಕ್ಕೆ ಹಾಕಿದ್ದೀವಿ. ಆ ಸೆಣಬು ಬೀಜನೂ ಪುನಃ ಹೊಸ್ದಾಗಿ ಹೂವು ಬಿಟ್ಟು ಪುನಃ ಬೀಜ ಆಗುತ್ತೆ. ಅದು ಇಲ್ಲಿದೆ ನೋಡಿ, ಇದು ಬೀಜನೂ ಆಗುತ್ತೆ, ಪುನಃ ಅದು ಉದುರುತ್ತೆ, ಪುನಃ ಹೊಸ್ದಾಗಿ ಅದೇ ಹುಟ್ಟುತ್ತೆ. ಪುನಃ ಉರುಳಿ ಹಾಕಿದ್ದೀವಿ ನೈಟ್ರೋಜನ್ ಫಿಕ್ಸಿಗೆ. ನೈಟ್ರೋಜನ್ ಫಿಕ್ಸಿಗಾಗಿ ಮಲ್ಚಿಂಗ್ ಆಗಿ ಕೊಡ್ತೀರಾ? ಮಲ್ಚಿಂಗ್ ಆಗಿ ಉರುಳಿ ಹಾಕಿದ್ದೀವಿ ನೋಡಿ. ಉರುಳಿ ಇದು ಅದೇ ಬರುತ್ತೆ, ಪುನಃ ಕಾಯಾಗುತ್ತೆ, ಬೀಜ ಆಗುತ್ತೆ, ಪುನಃ ಉದುರುತ್ತೆ. ಅದೆಲ್ಲ ಚೆನ್ನಾಗಿ ಇದಾಗುತ್ತೆ ನೋಡಿ. ಇಲ್ಲಿ ಎಲ್ಲ ಭೂಮಿ ಇದು ಎಲ್ಲ ಇದಾಗಿದೆ, ತೇವಾಂಶ ಕಾಪಾಡ್ಕೊತದೆ. ನಾವು ಈಗ ಇದಕ್ಕೆ ಡಿಪ್ರಿಗೇಷನ್ ಮಾಡಿದ್ದೀವಿ. ಅದು ಬೇಸಿಗೆಯಲ್ಲಿ ಮಾತ್ರ ಇದಕ್ಕೆ ನೀರು
ಕೊಡ್ತೀವಿ. ಸೊ ಒಂದು ಹಂತದಲ್ಲಿ ಹಾ ಈ ಹುಲ್ಲು ತೆಗಿಬೇಕು ಅಂತ ಏನು ಇಲ್ಲ, ಹುಲ್ಲು ನಾವು ತೆಗೆದ್ರೂ ಅದು ಅಲ್ಲೇನೆ ಬಿಡ್ತೀವಿ, ಇರುತ್ತೆ, ಅಲ್ಲೇನೆ ಗಿಡಗಳಿಗೆ ಮಲ್ಚಿಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ಹಂಗೆ ಇರ್ತದೆ, ಅಲ್ಲೇ ಇರ್ತದೆ. ಈ ಕಾಡು ಕೃಷಿಯ ಒಂದು ಮಹತ್ವ ಯಾವ ಮಟ್ಟಿಗಿದೆ? ಕಾಡು ಕೃಷಿ ಮಾಡ್ತಾರೆ. ನಾನು ಈ ಕ್ವಶನ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಾ ನಮ್ಮ ರೈತ ಬಾಂಧವರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಬೆಳೆನ ಬೆಳಿತಾರೆ, ತೋಟಗಾರಿಕೆ ಬೆಳೆನೋ ಅಥವಾ ಏನೋ ಒಂದು ಬೆಳಿತಾರೆ. ಅಂತದ್ರ ಮಧ್ಯದಲ್ಲಿ ಕಾಡು ಕೃಷಿ ಅಂತಾನೆ ಬರುವಂತದ್ದು ತುಂಬಾನೇ ಕಮ್ಮಿ. ಹೌದು. ಸೊ ಆ ಕಾಡು ಕೃಷಿನ ಯಾವ ರೀತಿ ನಾವು ನೋಡ್ಬೋದು ಅಂತ ಹೇಳಿ? ಕಾಡು ಕೃಷಿ ಅಂತಂದ್ರೆ ನಾವು ಏನೋ ಒಂದು ಖುಷಿಗೆ, ಮತ್ತೆ ನೆಕ್ಸ್ಟ್ ಇದು ನಾವು ಮಾಗಣಿ ಇದೆಯಲ್ಲ, ಅದು ನೆಕ್ಸ್ಟ್ ನಮ್ಮ ಫ್ಯೂಚರ್ಗೆ ಒಂದು 14 ವರ್ಷಕ್ಕೆ ಕಟಿಂಗ್ ಆಗುತ್ತೆ. ಇದು ಎಷ್ಟು ವರ್ಷದಿದ್ದು? ಅದೇ ಈಗ 4 ವರ್ಷ ಸರ್. ಇದಕ್ಕೆ 4 ವರ್ಷ ಈಗ. ಈಗ ಇದು ಒಂದು 14-15 ವರ್ಷಕ್ಕೆ ಕಟ್ ಮಾಡಿದ್ವಿ. ಅವಾಗ ಅದ್ರದ್ದು ಒಂಚೂರು ಒಳ್ಳೆ ವ್ಯಾಲ್ಯೂ ಬರುತ್ತೆ. ಮಹಾಗನಿ ಜೊತೆಗೆ ಯಾವ್ಯಾವ ಮರಗಳಿದಾವೆ ಇಲ್ಲಿ? ಕಾಡು ಮರಗಳು ಈ ಏರಿಯಾದಲ್ಲಿ ಹಾಕಿರೋದು ಮಹಾಗಣಿನೇ ಜಾಸ್ತಿ. ನಾನು ಮಹಾಗಣಿ, ಅದೇ ಈ ಮಾಮೂಲಿ ನೆಲ್ಲಿ ಮರಗಳು, ನೇರಳೆ ಇದೆ, ಹಲಸಿದೆ. ಹಲಸು ಅದು ಕಟಿಂಗ್, ಅದು ಅಂದ್ರೆ ಮರದ ಹಲಸು ಇದೆ, ಮತ್ತೆ ಹಣ್ಣಿನ ಬುಡ ಹಲಸು ಇದೆ. ಅಂದ್ರೆ ಹಣ್ಣಿನ ಹಲಸು ಇದೆ, ಮತ್ತೆ ಮರ ಮುಟ್ಟು ಹಲಸು ಇದೆ. ಓಕೆ. ಮಾವು ಇದೆ ಈ ಕಡೆ. ಇದು ಸ್ಟಾರ್ ಸ್ಪೂಟ್ಸ್. ನಾನು ವಿಡಿಯೋ ಮಾಡ್ತಿರೋದ್ರಲ್ಲಿ ನಾವು ಇಲ್ಲಿ ತನಕ ರೈತರದ್ದು ವಿಡಿಯೋ ಮಾಡ್ತಾ ಇದ್ವಿ, ಬೆಳೆಗಳ ವಿಡಿಯೋ ಮಾಡ್ತಾ ಇದ್ವಿ. ಸರಿ. ಕಾಡು ಕೃಷಿ ಅಂತ ಬಂದು ಕಾಡಿನ ಪಕ್ಕದಲ್ಲಿ ಬರೀ ಕಾಡು ಮರಗಳನ್ನ ಬೆಳ್ಕೊಂಡು ಮಾಡ್ತಿರೋಂತ ಬಹುಶಃ ಮೊದಲನೇವ್ರು ನೀವು. ಹೌದು. ಮೊದಲನೇವ್ರು. ಸರ್, ನನಗೆ ಗೊತ್ತಾದ ಮಟ್ಟಕ್ಕೆ ಈಗ ಸದ್ಯಕ್ಕೆ ನಾನೊಬ್ಬ, ಇನ್ನೂ ಇರ್ಬೋದು ಬೇರೆಯವರು. ನಾನು ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಕಾಡು ಕೃಷಿಯ ಮಹತ್ವ ಎಷ್ಟು ಅಂತ ಹೇಳಿ, ಜಾಸ್ತಿ ಜಮೀನು ಯಥೇಚ್ಛವಾಗಿರೋರು ಇದನ್ನ ಮಾಡ್ಬೋದು ಸರ್. ಈಗ ಅವರು ಬಾಳೆ ಗಿಳೆ ಅದೆಲ್ಲ ಹಾಕಬಹುದು. ಜಾಸ್ತಿ ಜಮೀನಿರೋರು ಈ ತರನೂ ಒಂದು ಮಾಡಿದ್ರೆ ಅವ್ರಿಗೆ ಮುಂದೆ ಒಂದು 15 ವರ್ಷ ಆದ್ಮೇಲೆ ಒಂದಷ್ಟು ಮರಗಳಿಂದ ದುಡ್ಡು ಬರ್ಬೋದು. ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಲೈಫು, ಅವ್ರಿಗೆ ಒಂದು ಏಜ್ ಆದಾಗ ಅವರು ಸೆಟ್ಲ್ ಆಗ್ಬೋದು. ಅದರಲ್ಲಿ ಜನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ. ಹೌದೌದು. ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ನಿಮಗೆ ತೋಟಗಾರಿಕೆ ಬೆಳೆ ಮತ್ತೆ ಕೃಷಿ ಬೆಳೆಗಳು ಬರುವಂತ ಜಾಗದಲ್ಲಿ ಅವ್ರು ಕಾಡು ಕೃಷಿ ಬಗ್ಗೆ ಯೋಚನೆ ಮಾಡಲ್ಲ. ಹೌದೌದು. ಯಾಕಂತ ಹೇಳಿದ್ರೆ, ಈ ಮರಗಳು ಇಷ್ಟೆಲ್ಲ ಬೆಳೆಸ್ಬೇಕು, ಎಷ್ಟೆಲ್ಲ ಬೆಳೆಸಾದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಂದ ಪರ್ಮಿಷನ್ ತಗೊಬೇಕು. ನಾವು ಬೆಳೆದಿದ್ದಕ್ಕೆ ಇನ್ನೊಬ್ರಿಂದ ಯಾರ್ದೋ ಪರ್ಮಿಷನ್, ಅದು ಟೀಕ್ ಮರಕ್ಕೆ ಮಾತ್ರ ಪರ್ಮಿಷನ್ ಬೇಕಾಗಿರೋದು. ಈ ನಮ್ಮ ಮಹಾಗಣಿ ಮತ್ತೆ ಕೈ ಬೇವಿಗೆಲ್ಲ ಪರ್ಮಿಷನ್ ಬೇಕಾಗಿಲ್ಲ. ಟೀಕು ಆಮೇಲೆ ಅದು ಲೇಟ್ ಆಗುತ್ತೆ, ಅದ್ರಲ್ಲೂ ಬೆಲೆ ಇದೆ. ಅದು 30 ವರ್ಷ 40 ವರ್ಷ ಆಗಬೇಕು. ಅದಕ್ಕೆ ಪರ್ಮಿಷನ್ಗೆ ಓಡಾಡಬೇಕು, RTC ಕುಣಿಸ್ಬೇಕು, ಸರ್ವೆ ಮಾಡಬೇಕು, ಅದು ಇದು ಇರುತ್ತೆ. ಇದಕ್ಕೆ ಆ ಥರ ಏನೂ ಇಲ್ಲ. ಇದಕ್ಕಿಲ್ಲ, ಮಹಾಗಣಿಗೆ ಇಲ್ಲ ಪರ್ಮಿಷನ್. ನಾವು ಯಾವಾಗ ಬೇಕು ನಾವು ಅವಾಗ ನಾವು ಸೇಲ್ ಮಾಡ್ಬೋದು, ಕಟಿಂಗ್ ಮಾಡಿ ಸೇಲ್ ಮಾಡ್ಬೋದು. ಮತ್ತೆ ನಂತರ ಒಂದು 15-20 ವರ್ಷ ಆದ್ಮೇಲೆ CFT ಲೆಕ್ಕದಲ್ಲಿ ಸೇಫ್ಟಿ ಲೆಕ್ಕದಲ್ಲಿ ಹೋಗುತ್ತೆ, ಇಲ್ಲ ಮರದ ಲೆಕ್ಕಲ್ಲೂ ಹೋಗುತ್ತೆ. ಆ ಥರ ಇದೆ. ಇವಾಗ ನೋಡಿ, ಇದು ಸೆಣಬು ನೈಟ್ರೋಜನ್ ಫಿಕ್ಸಿಂಗ್ ಹಾಕಿರೋದು. ಇವಾಗ ಇದು ಕಾಯಾಗಿದೆ, ಇದು ಪುನಃ ಬೀಜ ಆಗಿ ಉದುರುತ್ತದೆ. ಊಟದ ಪುನಃ ಅದು ಪೈರಾಗುತ್ತೆ ಹೊಸದಾಗಿ. ಸೊ ಒಟ್ಟಿನಲ್ಲಿ ವರ್ಷ ಇಡೀ ನಿಮಗೆ ಹೌದು ಇಲ್ಲಿ ಕಳೆಯಾಗೂ ಇರುತ್ತೆ. ಇದು ಬೇಸಿಗೆ ಈಗ ನೆಕ್ಸ್ಟ್ ಈಗ ಮಳೆ ನಿಲ್ತಲ್ವಾ, ಈಗ ಗೆಜ್ಲಿ ಹಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಭೂಮಿ. ಹೌದು. ಇವಾಗ ಇನ್ನೊಂದ್ 2 ತಿಂಗಳಲ್ಲಿ ಎಲ್ಲ ಗೆಜ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ನಮಗೆ ಬರ್ತಲ್ಲ, ಇದು ಷಷ್ಠಿ ಬರ್ತಲ್ಲ, ಅವಾಗ ಗೆಜ್ಲೆಲ್ಲ ತಿಂದಾಕ್ಬಿಡ್ತದೆ ತುಂಬಾ. ಇಲ್ಲಿ ನಮಗೆ ವಿಶೇಷವಾಗಿ ಮಾವು, ಮತ್ತೆ ಈ ಕಡೆ ಹುಣಸೆ, ಇಲ್ಲಿಂದ ಹುಣಸೆ ಸ್ಟಾರ್ಟ್ ಆಗುತ್ತೆ. ಈ ಕಡೆಗೆಲ್ಲ ಹುಣಸೆ. ಮುಂದೆ ಏನ್ ಬೇಕು ಹಣ್ಣಿನ ಗಿಡಗಳು ಹಾಕೊಂಡಿದ್ದೀನಿ, ಅಲ್ಲಿಗೆ ನೀರು ಚೆನ್ನಾಗಿದೆ ಅಂತ. ಈ ಕಡೆಗೆ ನಾವು ಒಂಚೂರು ನೋಡ್ಲಿಲ್ಲ ಅಂದ್ರೂ ಬೆಳಕತ್ತವೆ ಹುಣಸೆ. ನೀರು ಬಿಡ್ಲಿಲ್ಲ ಅಂದ್ರೂ ಇನ್ನೂ ಬೇಕಾಗಿಲ್ಲ ಇದಕ್ಕೆ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಕಾಡು ಕೃಷಿ ಮತ್ತು ಕಾಡಿನ ಪಕ್ಕದಲ್ಲೇ ಇರೋದ್ರಿಂದ ನಾಗೇಶ್ವರ ತೋಟಕ್ಕೆ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ, ಬೇಲಿ ಅವಶ್ಯಕತೆನೂ ಇಲ್ಲ. ಬೇಲಿನೂ ಇಲ್ಲದೆ ಬೇಕಾದರೆ ಪೂರ್ತಿ ಸೆಟಪ್ ಮಾಡ್ಕೊಬೋದು. ಕಾಡು ಕೃಷಿಯ ಮಹತ್ವ ಎಷ್ಟು ಏನು ಅಂತ ಹೇಳಿದ್ರೆ, ಕೃಷಿನೇ ನಂಬ್ಕೊಂಡು ಅನ್ನೋದಕ್ಕಿಂತ ಕೃಷಿ ಜೊತೆಗೆ ಇನ್ನೊಂದು ಕೆಲಸ ಇರಬೇಕು. ಹೌದೌದು, ಇನ್ನೊಂದ್ ಜೊತೆ ಕೆಲಸ ನಾವು ಕೆಲಸ ಇದ್ದಾಗ ಇದನ್ನ ನೀವು ಮಾಡ್ಕೊಬಹುದು. ಇದನ್ನೇ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಹೌದು, ಅದ್ರ ಜೊತೆ ನಾವು ಸೋಲಾರ್ ಫೆನ್ಸಿಂಗು ಕೆಲಸ ಮಾಡೋದ್ರಿಂದ ಮತ್ತೆ ಬೇರೆ ಬೇರೆ ಏನು ಅದು ಇದು ಒಂಚೂರು ಕೆಲಸಗಳು ಮಾಡಿಕೊಡ್ತಾ ಇದೀನಿ. ಇದ್ರ ಜೊತೆಗೆ ನೀವು ಸೋಲಾರ್ ಫೆನ್ಸಿಂಗ್ ಅನ್ನ ಇನ್ನೊಂದು ವೃತ್ತಿಯಾಗಿ ತಗೊಂಡಿ? ವೃತ್ತಿಯಾಗಿ ಮಾಡ್ತಾ ಇದೀನಿ. ಸೋಲಾರ್ ಫೆನ್ಸಿಂಗು, ಸೋಲಾರ್ ಬೋರ್ವೆಲ್ಲು ಇದೆಲ್ಲ ಮಾಡೋದ್ರಿಂದ ಅದು ನಮ್ಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಕೊಡ್ತಾ ಇದೀರಾ? ನೀರಿನ ವ್ಯವಸ್ಥೆ ಇದಕ್ಕೆ ಬೇಕಾಗಿಲ್ಲ ಇನ್ನು. ಇವಾಗ ಇದಕ್ಕೆ ಫಸ್ಟ್ ಡ್ರಿಪ್ ಮಾಡಿದೀವಿ, ಇವಾಗ ಅದಕ್ಕೆ ನೀರ್ ಬೇಕಾಗಿಲ್ಲ ಇನ್ನು.
ಇದು ಮುಂದಕ್ಕೆ ಬೇಕು ನೀರು, ಹಣ್ಣಿನ ಗಿಡಗಳಿಗೆ ಬೇಕು. ಹಣ್ಣಿನ ಗಿಡಗಳಿಗೆ ಬೇಕು, ಕಾಡು ಮರಗಳಿಗೆ ಅಂತ ಕಾಡು ಮರಗಳಿಗೆ ನೀರು ಬೇಕಾಗಿಲ್ಲ, ನೀರೇನು ಅವಶ್ಯಕತೆ ನೀರು ಬೇಕಾಗಿಲ್ಲ. ಅದಕ್ಕೆ ನಲ್ಲಿಗಳಿದೆ, ಅದು ಆಫ್ ಮಾಡ್ಬಿಡ್ತೀವಿ. ಹಣ್ಣಿನ ಗಿಡಗಳ ಲೈನ್ ಹಣ್ಣಿನ ಗಿಡಕ್ಕೆ ನೀರು ಬಿಡ್ಕೊತೀವಿ ಅಷ್ಟೇ. ನೀರು ಬಿಟ್ಕೊಳ್ತೀರಾ? ಸೂಪರ್. ಸೊ ಒಂದು ಕಿವಿ ಮಾತೇನು ಅಂತ ಹೇಳಿದ್ರೆ, ಸೊ ಇನ್ನೊಂದು ವೃತ್ತಿ ಇತ್ತು ಅಂತ ಹೇಳಿದ್ರೆ ಕಾಡು ಕೃಷಿನ ತುಂಬಾ ಚೆನ್ನಾಗಿ ಮಾಡ್ಕೊಬಹುದು. ಹೌದೌದು. ಇನ್ನೊಂದು ವೃತ್ತಿ ಜೊತೆ ಇದನ್ನ ನಾವು ಬಂದು ಇಲ್ಲಿ ಕೆಲಸ ಇದ್ದಾಗ ಕೆಲಸ ಮಾಡ್ಕೊಂಡು ಅದ್ರ ಜೊತೆ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬಹುದು. ರೈತರೆ, ನೀವು ಇಲ್ಲಿ ನಾನು ಈ ಮಾತನ್ನ ಏನಕ್ಕೆ ಪಿಚ್ ಮಾಡಿ ಹೇಳಿದೆ ಅಂತ ಹೇಳಿದ್ರೆ, ಎಷ್ಟೋ ಜನ ತಮ್ಮ ಜಮೀನನ್ನ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಬಿಟ್ಟಿರ್ತಾರೆ. ಖಾಲಿ ಬಿಟ್ಬಿಟ್ಟು ಇನ್ನೆಲ್ಲೋ ಹೋಗ್ಬಿಟ್ಟು ಗುಳೆ ಹೋಗ್ಬಿಟ್ಟು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಬದಲು ಇರೋ ಜಮೀನಲ್ಲಿ ಅಟ್ಲೀಸ್ಟ್ ಏನೋ ಒಂದು ಹಾಕಿದ್ರೆ ಗಿಡ ಮರಗಳು, ನೀರು ಇದೆಯೋ ಇಲ್ದೇನೋ ಏನೋ ಇದ್ರೋ ಇಷ್ಟು ವರ್ಷ ಅಂತ ಆದ್ಮೇಲೆ ನಿಮಗೆ ಮತ್ತೆ ವಾಪಸ್ ಬರ್ತವೆ ಅಲ್ವಾ? ನೀರು ಕಡಿಮೆ ಇದ್ರೂ ಸಾಕು. ಹೌದು. ಈ ಮಾವಿಗೂ ಅಷ್ಟೇ, ನೀರು ಏನು ಜಾಸ್ತಿ ಬೇಕಾಗಿಲ್ಲ. ಏನು ಇದು ಒಂದು 4 ವರ್ಷ ಆದ್ಮೇಲೆ ಇದಕ್ಕೆ ಮಾವಿಗೂ ನೀರು ಬೇಕಾಗಿಲ್ಲ. ನೋಡಿ, ಹೂ ಬಿಟ್ಟಿದೆ ಇವಾಗ. ಹೌದು. ಇದೆಲ್ಲ ಸ್ವಲ್ಪ ಮೊದಲನೇ ಹೂ ನಾನು ನೋಡ್ತಾ ಇರೋದು ಮಾವಲ್ಲಿ. ಇಲ್ಲ, ಇದು 2-3ನೇ ವರ್ಷ ಇದು ಗಿಡ ಹಣ್ಣು ಕಾಯಿ ಬಿಡ್ತಾ ಇರೋದು. ಇದು ಒಂದಷ್ಟು ಉದುರುತ್ತೆ, ಒಂದಷ್ಟು ಬೆಳೀತದೆ. ಅದ್ರ ಜೊತೆ ಇದನ್ನ ನಾವು ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೋತೀವಿ. ಕೆಳಗಡೆ ಬೌಂಡ್ರಿ ಮಾತ್ರ ಸ್ವಲ್ಪ ಕತ್ತಿಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಒಂದ್ ಸ್ವಲ್ಪ ಅದೇ ಸುಮ್ನೆ ಕಾಲ ಆಡ್ಸ್ಬಿಟ್ರು ಆಯ್ತು. ಇದು ಆದ್ರೂ ಒಂದ್ ಕತ್ತಿ ಹಿಡ್ಕೊಂಡು ಜೊತೆಲಿ ತಿರುಗಾಡ್ಬಿಟ್ರೆ ಇದು ಮಾಡ್ಕೊಂಡ್ಬಿಡ್ತೀವಿ ಹಿಂಗೆ. ಮಾವಿನ ಹೂವಿನ ಒಂದು ಸುವಾಸನೆ ಬೇರೆ. ಹೌದೌದು. ನೋಡಿ, ಉದ್ದ ಇದು 5 ಅಡಿ ಹುಲ್ಲಿದೆ ಉದ್ದ. ಇದು ಮಲಗಿದೆ ಈಗ ನೋಡಿ, ನನಗಿಂತ ಉದ್ದ ಇದೆ ಇದು. ಇದು ಮಲಗಿರೋದ್ರಿಂದ ಅದು ಕಾಣಲ್ಲ. ಸುಮ್ಮನೆ ಹಿಂಗೆ ಮಾಡಿಬಿಟ್ರೆ ಸಾಕು. ಇದೆ ಜೊತೆಲಿ ಗ್ಲಿರಿಸಿಡಿಯಾ ಬಾರ್ಡರ್ ಹಾಕೊಂಡಿದೀವಿ. ನೈಟ್ರೋಜನ್ ಫಿಕ್ಸಿಂಗ್ ಬರುತ್ತೆ ಅದು. ನಾನು ಹಿಂಗೆ ನಿಮಗೊಂದು ಕೇಳ್ತಾ ಇರೋದು, ಇಷ್ಟೆಲ್ಲ ಜನಗಳು ಬೇರೆ ಬೇರೆ ಬೆಳೆ ಬೆಳಿತಿರ್ಬೇಕಾದ್ರೆ ನಿಮಗೊಂದು ಯಾಕೆ ಬಂತು ಈ ಕಾಡು ಇದನ್ನೇ ಬೆಳಿಬೇಕು? ನನಗೆ ಉಳುಮೆ ಮಾಡೋದು ಇಷ್ಟ ಇರ್ಲಿಲ್ಲ. ಉಳುಮೆ ಮಾಡೋದು ಇಷ್ಟ ಇರ್ಲಿಲ್ಲ. ಜೊತೆಲಿ ನನಗೆ ಮರಗಳು ಬೆಳೆಸೋದು ಒಂದು ಖುಷಿ. ಮರಗಳು ಬೆಳೆಸೋದು ಖುಷಿ. ನಮ್ಮ ಸರ್ಗಳು ಎಲ್ಲ ಅವರು ಒಂದ್ ಸ್ವಲ್ಪ ಈ ಕಾಡು ಬಗ್ಗೆ ಒಂದ್ ಸ್ವಲ್ಪ ಒಲವಿತ್ತು. ಅದ್ರ ಜೊತೆ ಅವ್ರ ಜೊತೆ ನಾನು ಸೇರ್ಕೊಂಡು ಇದನ್ನ ನಾನು ಮಾಡಬೇಕು. ದುಡ್ಡು ಯಾವತ್ತೋ ಬರ್ತದೆ ಹೋಯ್ತದೆ. ಇದೊಂದು ಪ್ರಕೃತಿ ಒಂದು ಕೊಡುಗೆ ಕೊಡೋ. ಇಲ್ಲಿ ಏನೋ ನಮ್ಮವರೊಬ್ರು ಈ ಥರ ಮರ ಬೆಳೆದಾಗ ಮಳೆ ಜಾಸ್ತಿ ಬರುತ್ತೆ, ಮೋಡ ಕಟ್ಟುತ್ತೆ, ಮಳೆ ಜಾಸ್ತಿ ಬರ್ತದೆ, ಇನ್ನೂ ಜಾಸ್ತಿ ಬೆಳೀತದಲ್ಲ ಈ ಮರ. ಇದು ಇನ್ನೂ ಹೆಚ್ಚು ಕಮ್ಮಿ ಇನ್ನೂ ಈಗ ಒಂದು 15 ಅಡಿ 20 ಅಡಿ ಇರಬೇಕು. ಇನ್ನು ಮೇಲೆ ಇನ್ನೂ ಒಂದು 15 ಅಡಿ ಹೋಗುತ್ತೆ, ದೊಡ್ಡ ಮರ ಆಗುತ್ತೆ ಇದು. ಅವಾಗ ಮೋಡ ಕಟ್ಟಿ ಇಲ್ಲೇ ಮಳೆ ಮಳೆ ಜಾಸ್ತಿ ಆಗುತ್ತೆ ಅಂತ ಇದನ್ನು ಒಂದು ಅದು ಒಂದು ಇಂಟೆನ್ಷನ್ ಅಲ್ಲಿ ಉದ್ದೇಶ. ಒಂದು ಸಣ್ಣ ಒಂದು ಅಳಿಲ್ ಸೇವೆ ಅನ್ನಂಗೆ. ಅಳಿಲ್ ಸೇವೆ ಅಷ್ಟೇ. ಯಾರು ಮಾಡ್ತಾರೋ ಯಾರು ಮಾಡಲ್ಲೋ ಬೇರೆ ಬಟ್ ನಮ್ದೊಂದು ಪ್ರಯತ್ನ ಇರ್ಲಿ. ಹೌದೌದು. ಈ ಕಾಡಲ್ಲಿ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಕಾಡ್ಗಿಚ್ಚಿಂದು. ಕಾಡ್ಗಿಚ್ಚಿಗೆ ನಿಮ್ಮ ಒಂದು ಕಾಡ್ಗಿಚ್ಚಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಬೌಂಡ್ರಿನ ಜನವರಿ ಫೆಬ್ರವರಿಲಿ ಬೌಂಡ್ರಿ ಎಲ್ಲ ಬ್ರಷ್ ಕಟ್ರ್ ಮಾಡ್ಕೊಂಡು ಅದನ್ನ ನಾವು ಫೈರಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಫೈರ್ ಲೈನ್ ಮಾಡ್ತೀರಾ? ಫೈರ್ ಲೈನ್ ಮಾಡ್ಕೊಂಡ್ಬಿಟ್ಟಾಗ ಅದು ನಮ್ಗೆ ಬೆಂಕಿ ಬೇರೆ ಹೊರಗಡೆ ಎಲ್ಲೋ ರೈತರು ಜಾಸ್ತಿ ಹಾಕ್ತಾ ಇದಾರೆ. ಅದು ಹಾಕ್ಬಾರ್ದು. ರೈತರು ಅವ್ರ ತೆವ್ರುಗಳಿಗೆ ಏನ್ ಮಾಡ್ತಾರೆ, ಬೆಂದೋಗ್ಲಿ ಅಂದ್ಬಿಟ್ಟು ಅದನ್ನ ಹಾಕ್ಬಿಡ್ತಾರೆ ಬೆಂಕಿನ. ಅದನ್ನ ಹಾಕ್ಬಾರ್ದು ಅವರು. ಅವ್ರು ಹಾಕಿದ್ರು ನಮ್ಮ ಜಮೀನಿಗೆ ಬರಬಾರ್ದ ನಾವು ಫೈರಿಂಗ್ ಮಾಡ್ಕೊಂಡ್ಬಿಡ್ತೀವಿ. ರೈತರು ಅಂತ ಹೇಳಿದ್ರೆ ರೈತರು ಹೌದು. ರೈತರನ್ನ ದೂರದಕ್ಕಿಂತ ಹೆಚ್ಚಾಗಿ ಸುಮಾರು ಫೈರ್ ಲೈನ್ ಅಲ್ಲಿ ಸುಮಾರು ಕಥೆಗಳಿವೆ. ಹೌದೌದು, ಸುಮಾರು ಕಥೆ ಇದೆ. ಯಾರು ಬೀಡಿ ಸೇದಿ ಹೊಸ ಹುಲ್ಲು ಬರ್ಲಿ ಬೀಡಿ ಸೇದಿ ಇಟ್ಬಿಡೋದು ಇದೆಲ್ಲ ಮಾಡ್ತಾರೆ. ಫಾರೆಸ್ಟ್ ಮೇಲ್ಗಡೆ ಕೋಪ ಇತ್ತು ಅಂತ ಹೇಳಿ ಫಾರೆಸ್ಟ್ ಅವರು ಕೋಪ ಇತ್ತು ಅಂದ್ರೆ ಅದನ್ನು ಮಾಡ್ತಾರೆ, ಬೆಂಕಿ ಹಾಕ್ಬಿಡ್ತಾರೆ. ಇದೆಲ್ಲ ಮಾಡೋದ್ರಿಂದ ಕಾಡ್ಗಿಚ್ಚ ಆಗುತ್ತೆ. ಅದನ್ನ ನಾವು ಆಬಾರ್ದಾಗ ಫೈರಿಂಗ್ ಮಾಡ್ಕೋತೀವಿ. ಇದು ಎಷ್ಟು ಎಕರೆ ಬೌಂಡ್ರಿ? ಇದು ಒಟ್ಟಿಗೆ ಟೋಟಲ್ ಆಗಿ 4 ಎಕರೆ. 4 ಎಕರೆಯಲ್ಲಿ 1.5 ಎಕರೆಯಲ್ಲಿ 2 ಎಕರೆಯಲ್ಲಿ ಇದು ಮಾಡಿದೀನಿ ಕಾಡು ಮರಗಳೇ. ನಾನು ಕಮರ್ಷಿಯಲ್ಗೆ ಅಲ್ಲಿ ಗೋಡಂಬಿ ಮತ್ತೆ ಹುಣಸೆ ಹಾಕೊಂಡಿದೀನಿ. ಗೋಡಂಬಿ ಹುಣಸೆ. ಇದ್ರಲ್ಲೂ ಹುಣಸೆ ಗೋಡಂಬಿ ಇದೆ. ಹಣ್ಣಿನ ಗಿಡಗಳನ್ನೆಲ್ಲ ನೋಡ್ಬೇಕಾರೆ ನೆಕ್ಸ್ಟ್ ನೀವು ಈ ಕೃಷಿ ಆಶ್ರಮ ಹಿಂಗೇನಾರು ಮಾಡಿದ್ರೆ ಹೌದು ಬರ್ಡಿಂಗ್ ಅಂತಾನೆ ಒಂದು ಇದು ಮಾಡ್ಕೊಬಹುದು. ಬರ್ಡಿಂಗ್ ಹಕ್ಕಿಗಳನ್ನ ನೋಡೋಕೆ ಬರೋರಿಗೆ ಅಂತಾನೆ ಒಂದು ಸೆಟಪ್ ಮಾಡಿಡ್ಬೋದು. ಹೌದೌದು. ಇದ್ರಲ್ಲಿ ತುಂಬಾ ಬಡಿಸ್ಬಿಡುತ್ತೆ ಸರ್. ಇವಾಗ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಈ ಹಣ್ಣುಗಳಿಲ್ಲ. ಇವಾಗ ಹಣ್ಣುಗಳು ಇದ್ದಿದ್ರೆ ಇವಾಗ ಪಕ್ಷಿಗಳ ಸೌಂಡ್ ತುಂಬಾ ಇರೋದು. ಗಿಳಿಗಳು ಮತ್ತೆ ಬೇರೆ ಬೇರೆ ಪಕ್ಷಿಗಳೆಲ್ಲ ತುಂಬಾ ಇದೆ. ಇವಾಗ ಹಣ್ಣಿನ ಸೀಸನ್ ಇಲ್ಲ ನೋಡಿ, ಎಲ್ಲ ಸೀಬೆಕಾಯಿ ಎಲ್ಲ ತಿಂದ್ಬಿಟ್ಟಿದೆ. ಅದರಿಂದ ಈಗ ಕಡಿಮೆ ಸೌಂಡು. ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಂದ ಎಕ್ಸಾಕ್ಟ್ ಆಗಿ ಒಂದು ಎಷ್ಟು ದೂರದಲ್ಲಿ ನಿಮ್ಮ ಎಕರೆ? 1 ಕಿಲೋಮೀಟರ್ ಬಂಡೀಪುರದಿಂದ. 1 ಕಿಲೋಮೀಟರ್ ಏರಿಯಾ ಡಿಸ್ಟೆನ್ಸ್. ಏರಿಯಾ ಡಿಸ್ಟೆನ್ಸ್ 1 ಕಿಲೋಮೀಟರ್.
ಸೊ ಆಲ್ಮೋಸ್ಟ್ ಎಲ್ಲಾ ಪ್ರಾಣಿಗಳು ಅಲ್ಲೇನ್ ಸಿಗ್ತವೆ ಅದೆಲ್ಲಾ ಪ್ರಾಣಿಗಳು ನಿಮ್ಮಲ್ಲೂ ಸಿಗುತ್ತೆ. ನಮ್ಮಲ್ಲಿ ಅಂದ್ರೆ ಆನೆಗಳು ಈ ಕಡೆ ಬರಲ್ಲ ಜಾಸ್ತಿ, ಎಲ್ಲೋ ಒಂದ್ಸರಿ ಆನೆಗಳು ಬರೋದು. ಇನ್ನು ಚಿರತೆ ಹುಲಿ ಅದು ಬರ್ತವೆ ಹೋಗ್ತವೆ, ಇಲ್ಲಿವರೆಗೆ ಯಾರಿಗೂ ಇಲ್ಲಿ ಈ ಏರಿಯಾದಲ್ಲಿ ತೊಂದರೆ ಆಗಿಲ್ಲ. ಅಂದ್ರೆ ನಮ್ಮಲ್ಲಿ ವೈಲ್ಡ್ ಡಾಗು ಇದೆ, ವೈಲ್ಡ್ ಆಗಿರೋದ್ರಿಂದ ಹಂದಿ ಕಂಟ್ರೋಲ್ ಆಗ್ತಾ ಇದೆ. ವೈಲ್ಡ್ ಡಾಗು ಹಂದಿನ ಡೋಲು ಅದನ್ನ ಹಂದಿಗಳನ್ನ ಕಿಲ್ ಮಾಡಿ ಬೆದರಿಸ್ತಿರಿಂದ ಅವೇನ್ ಮಾಡ್ತವೆ ಈ ಕಡೆ ಬರೋದನ್ನ ಅವಾಯ್ಡ್ ಆಗುತ್ತೆ, ಈ ಕಡೆ ಬರೋದು ಕಮ್ಮಿ ಆಗುತ್ತೆ. ಹೌದು. ಇನ್ಫ್ಯಾಕ್ಟ್ ನಾವು ಈ ರೀತಿ ನಾವು ಕಾಡು ಮರಗಳನ್ನ ಬೆಳೆಸ್ಕೊಂಡ್ರೆ ಹಂದಿಗಳಿಂದ ಏನು ಅಷ್ಟೊಂದು ತೊಂದರೆ ಇಲ್ಲ ಅನ್ಸುತ್ತೆ ಬಹುಶಃ. ಅದೇ ಆತರ ಹಂದಿಗಳಿಂದ ಈ ತರ ತೊಂದರೆ ಇಲ್ಲ. ಹಂದಿಗಳಿಂದ ನಮ್ಗೆ ತೋಟಕ್ಕೆ ತೊಂದರೆ ಇಲ್ಲ. ಅದೇ ಬಾಳೆ ಹಾಕಿದ್ರೆ, ಟೊಮೊಟೊ ಹಾಕಿದ್ರೆ, ಬೇರೆ ಹಾಕಿದ್ರೆ ಹಂದಿಗಳು ಎಲ್ಲಿಯಾದ್ರೂ ನುಗ್ತವೆ ಗ್ಯಾಪಲ್ಲಿ. ಈ ನಮ್ಮ ಈ ಕಾಡು ಕೃಷಿ ಇರೋದ್ರಿಂದ ಅದು ನುಗ್ಗಲ್ಲ. ಎಲ್ಲೆಲ್ಲಿ ತಿರ್ಗಾಡ್ತೀರಾ ಅಲ್ಲೆಲ್ಲಿಂದ ಎಲ್ಲಾ ಕಡೆಯಿಂದನೂ ಒಂದೊಂದು ಗಿಡಗಳನ್ನ ಅಂತೇಳಿ ಹೌದು ಪಿಕ್ ಮಾಡಿ ತಂದ ಎಲ್ಲ ಕಡೆಯಿಂದನೂ ತಂದಿದ್ದೀವಿ ಸರ್. ಇದು ಕಾರವಾರದಿಂದ ತಂದಿದ್ದೀವಿ. ಕಾರವಾರದಿಂದ ತಂದಿದ್ದೀವಿ. ಗೇರ್ ಬೀಜ ಅದನ್ನ ನಾವು ಇಲ್ಲಿಂದ ಇಲ್ವಾಲ ನರ್ಸರಿ ತಂದಿದೀವಿ. ಆಮೇಲೆ ಪುತ್ತೂರಿಂದ ತಂದಿದ್ದೀನಿ, ಉಡುಪಿ ಅದೇ ಮಂಗಳೂರು ಪುತ್ತೂರು ಅಲ್ಲಿಂದ ತಂದು ಹಾಕಿದೀವಿ. ಅದೊಂದು ಸ್ಯಾಂಪಲ್ಗೆ ಅಂದ್ಬಿಟ್ಟು ಒಂದು 15 ಗಿಡ ಹಾಕಿರೋದು ಅದು ಗೇರ್ ಬೀಜ. ಅದು ಚೆನ್ನಾಗಿ ಬರ್ತಾ ಇದೆ. ಇದನ್ನ ನೋಡ್ಕೊಂಡು ಕೆಳಗಡೆ 1-2 ಎಕರೆ ಇದನ್ನೇ ಈಗ ರೀಸೆಂಟ್ ಆಗಿ 2 years ಅಲ್ಲಿ ಹಾಕಿದ್ವಿ. ಗೇರ್ ಬೀಜ ಡ್ರೈ ಲ್ಯಾಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ದು ಅದೇ ತರ ಕಲ್ಲು ಮಣ್ಣು ಇದು, ಅದರಿಂದ ಅದಕ್ಕೆ ಹೋಗಿರೋದು ಕೆಳಗಡೆ 2 ಎಕರೆಗೆ. ಇದು ನೇರಳೆ ಸಣ್ಣದು, ತುಂಬಾ ಟೇಸ್ಟ್ ಇರ್ತದೆ. ಇವಾಗ ಸೀಸನ್ ಇಲ್ಲ. ಸ್ನೇಹಿತರೆ, ಇವಿಷ್ಟು ನಾಗೇಶ್ ಅವರದ್ದು ಒಂದು ಸಣ್ಣ ಪರಿಚಯ, ತೋಟದ ಸಣ್ಣ ಪರಿಚಯ, ಜೊತೆಗೆ ಅವ್ರು ಮಾಡ್ತಿರುವಂತ ಒಂದು ಒಳ್ಳೆ ಕೆಲಸದ ಒಂದು ಸಣ್ಣ ಪರಿಚಯ. ನೀವೇನಾದ್ರೂ ಗುಂಡ್ಲುಪೇಟೆ ಅಕ್ಕಪಕ್ಕದಲ್ಲಿ ಎಲ್ಲಾರು ಇದ್ರೆ, ಇವ್ರ ತೋಟ ಗುಂಡ್ಲುಪೇಟೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 18-19 ಕಿಲೋಮೀಟರ್. 18-19 ಕಿಲೋಮೀಟರ್. ಬಂಡೀಪುರದಿಂದ ಎಷ್ಟು? ಬಂಡೀಪುರದಿಂದ ಈ ಕಡೆಯಿಂದ ಬಂದ್ರೆ ಒಂದು 10 ಕಿಲೋಮೀಟರ್ ಆಗುತ್ತೆ. ಈ ಕಡೆಯಿಂದ ಬಂದ್ರೆ ಒಂದು 12-14 ಕಿಲೋಮೀಟರ್ ಆಗುತ್ತೆ. 12-14 ಕಿಲೋಮೀಟರ್ ಬಂಡೀಪುರ ಗೇಟಿಗೆ ಅನ್ಸುತ್ತೆ. ಗೇಟಿಗೆ ಬಂಡೀಪುರ ಕಾಡಿಂದ 1 ಕಿಲೋಮೀಟರ್. ಗಾಡಿಯಿಂದ 1 ಕಿಲೋಮೀಟರ್. ಈ ರೇಂಜ್ ಅಲ್ಲಿ ಇದ್ದಾರೆ. ಕುಂದಕೆರೆ ರೇಂಜ್ ಇಂದ 1 ಕಿಲೋಮೀಟರ್. ಕುಂದಕೆರೆ ರೇಂಜ್ ಇಂದ 1 ಕಿಲೋಮೀಟರ್ ದೂರದಲ್ಲಿದ್ದಾರೆ. 1 ಕಿಲೋಮೀಟರ್. ಇವರ ಫೋನ್ ನಂಬರು ಮತ್ತೆ ನಾನು ಅಡ್ರೆಸ್ ಅನ್ನ ಈ ವಿಡಿಯೋದ ಇದೇ ಕೆಳಭಾಗದಲ್ಲಿ ನಾನು ಕೊಡ್ತಾ ಇರ್ತೀನಿ. ನಿಮಗೇನಾದ್ರೂ ಕಾಡು ಕೃಷಿ ಬಗ್ಗೆ ಒಂದು ಇಂಟ್ರೆಸ್ಟ್ ಇದ್ರೆ, ನೀವೇನಾದ್ರೂ ಕಾಡಿನ ಆಸುಪಾಸಿನಲ್ಲಿ ನಿಮ್ಮ ಜಮೀನೇನಾರು ಇದ್ರೆ, ಅಲ್ಲೇನಾದ್ರೂ ಹೊಸ ಬೆಳೆನ ನೀವು ಬೆಳಿಬೇಕು, ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಇಂಥದ್ದೇನಾರು ಐಡಿಯಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನಾಗೇಶ ಸರ್ ಅವರಿಗೆ ಒಂದ್ಸರಿ ಕಾಲ್ ಮಾಡ್ಬೋದು. ಜೊತೆಗೆ ಸಾಧ್ಯವಾದ್ರೆ ಇವ್ರನ್ನ ಭೇಟಿ ಆಗ್ಬಿಟ್ಟು ನೀವಿಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಕೊನೆಯದಾಗಿ ನಾನು ಯಾವಾಗ್ಲೂ ನಾವು ಕನ್ಸರ್ವೇಷನ್ ಅಂತ ಬಂದಾಗ ಒಂದ್ ಮಾತು ನಾವು ಹೇಳ್ತಾನೆ ಇರ್ತೀವಿ. ಕಾಡಿನ ಸುತ್ತಮುತ್ತ ಇರುವಂತ ಎಷ್ಟೋ ರೈತರುಗಳು ತಮ್ಮದಲ್ಲದ ಬೆಳೆ ಅಂದ್ರೆ ಆ ನೇಚರಿಗೆ, ಆ ಕಾಡಿಗೆ ಒಗ್ಗದ ಬೆಳೆಗಳನ್ನ ಬೆಳ್ಕೊಂಡು ನಷ್ಟ ಅನುಭವಿಸೋದ್ಕಿಂತ ಇಂತಿಂತ ಬೆಳೆಗಳನ್ನ ಅಂದ್ರೆ ಕಾಡು ಕೃಷಿಯನ್ನೇ ಮಾಡಿ ನಷ್ಟನೂ ಕಮ್ಮಿ ಮಾಡಿಕೊಂಡು, ಜೊತೆಗೆ ಸರ್ಕಾರ ಅವರಿಗೆ ಸ್ವಲ್ಪ ಇನ್ಸೆಂಟಿವ್ ರೀತಿಯಲ್ಲಿ ಏನಾದ್ರೂ ಪ್ರೋತ್ಸಾಹ ಕೊಟ್ರೆ ಇನ್ನೂ ಹೆಚ್ಚು ರೈತರಿಗೆ ಈ ರೀತಿ ಕಾಡು ಕೃಷಿ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ನಂದು. ಇದಿಷ್ಟು ಈ ವಾರದ ವಿಶೇಷ, ಈ ಎಪಿಸೋಡ್ನ ವಿಶೇಷ. ಧನ್ಯವಾದಗಳು.